ಅರಣ್ಯ ಭೂಮಿ ಹಕ್ಕು ಮಹಜರ್ ಹೇಳಿದ್ದು ಒಂದು, ಮಾಡುತ್ತಿರುವುದು ಇನ್ನೊಂದು. ರವೀಂದ್ರ ನಾಯ್ಕ್. ರಾಜ್ಯ ಅರಣ್ಯ ಭೂಮಿ ಹಕ್ಕು ಉಸ್ತುವಾರಿ ಸಮಿತಿಯು ನಿರ್ದಿಷ್ಟ ಸಮಿತಿಯಿಂದ ಮಹಜರ್ ಮಾಡಲು ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದರೆ, ಮಹಜರ್ ಮಾಡಲು ಹೇಳಿದ್ದು ಒಂದಕ್ಕೆ ಆದರೆ ಮಾಡಿದ್ದು ಇನ್ನೊಂದಕ್ಕೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಮಹಜರ್ ಪ್ರಕ್ರಿಯೆ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರದವರ ಅಧ್ಯಕ್ಷತೆಯಲ್ಲಿ ನಡೆದ ಅರಣ್ಯ ಅನುಸೂಚಕ ಬುಡಕಟ್ಟುಗಳು ಮತ್ತು ಇತರೆ ಪಾರಂಪರಿಕ ಅರಣ್ಯವಾಸಿಗಳ ಕಾಯ್ದೆ ಅಡಿಯಲ್ಲಿನ ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿ ಸಭೆಯ ನಡವಳಿಕೆಯನ್ನ ಇಂದು ಶಿರಸಿ ಅರಣ್ಯ ಭೂಮಿ ಹೋರಾಟಗಾರರ ಕಾರ್ಯಾಲಯದಲ್ಲಿ ಪ್ರದರ್ಶಿಸುತ್ತಾ ಮೇಲಿನಂತೆ ಹೇಳಿದರು. ನಿರ್ದಿಷ್ಟ ದಾಖಲೆ ಕೊರತೆಯಿಂದ ದಾಖಲೆಗಳಿಗಾಗಿ ವಿವಿಧ ಅರಣ್ಯ ಭೂಮಿ ಹಕ್ಕು ಸಮಿತಿಯಲ್ಲಿ ತಿರಸ್ಕರಿಸಿದ ಅರ್ಜಿಗಳ ಕ್ಷೇತ್ರದ ಸಾಗುವಳಿ ದೃಢೀಕರಣಕ್ಕೆ ಉನ್ನತ ಮಟ್ಟದ ಸಮಿತಿಯಿಂದ ಮಹಜರ್ ಮಾಡಿ ಮಹಜರ ವರದಿಯನ್ನು ದಾಖಲೆಯಾಗಿ ಪರಿಗಣಿಸಲು ರಾಜ್ಯ ಉಸ್ತುವಾರಿ ಸಮಿತಿಯು ಜಿಲ್ಲಾಧಿಕಾರಿಗೆ ಜನವರಿ 3ರಂದು ನಿರ್ದೇಶನ ನೀಡಲಾಗಿತ್ತು. ಆದರೆ ನಿರ್ದೇಶನದ ಮೂಲ ಅಂಶವಾದ ಸಾಗುವಳಿ ಕುರುಹು ಮತ್ತು ಸಾಂದರ್ಭಿಕ ದಾಖಲೆಗಳನ್ನು ಪರಿಗಣಿಸದೆ ಅರ್ಜಿದಾರನ ಅರ್ಜಿಗೆ ಸಂಬಂಧಿಸಿ ಮೌಲ್ಯತೆಯನ್ನು ಪರಿಶೀಲಿಸುತ್ತಿರುವುದು ಖೇದಕರವೆಂದು ಅವರು ವ್ಯಾಖ್ಯಾನಿಸಿದರು. ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿಯ ನಡವಳಿಕೆಗೆ ವ್ಯತಿರಿಕ್ತವಾಗಿ ಕಾನೂನು ನೀತಿ ನಿಯಮ ಬಾಹಿರ ಹಾಗೂ ಸಾಗುವಳಿ ಮಹಜರ್ ವರದಿಗೆ ಪ್ರಾತಿನಿಧ್ಯ ನೀಡದೆ ಅರ್ಜಿದಾರನ ಹಿಡುವಳಿ, ಆರ್ಥಿಕ ಉತ್ಪನ್ನ ಮುಂತಾದ ಷರತ್ತುಬದ್ಧ ಪರಿಗಣನೆ ಮೇರೆಗೆ ಮಾಹಿತಿ ಸಂಗ್ರಹಿಸುವುದು ಹಾಗೂ ಅರ್ಜಿ ಮೌಲ್ಯತೆಯನ್ನ ಪರಿಶೀಲಿಸುವ ಕಾರ್ಯ ಜಿಲ್ಲೆಯಲ್ಲಿ ನಿಯಮವನ್ನು ಉಲ್ಲಂಘಿಸಿ ಮಹಜರ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರನ್ನ ಹಾಜರಾತಿಗೆ ಅವಕಾಶ ನೀಡದೆ ಅರಣ್ಯವಾಸಿಗಳಿಗೆ ನೋಟಿಸ್ ನೀಡದೆ ಮಾಹಿತಿ ತಿಳಿಸದೆ ಜರುಗುತ್ತಿದೆ ಎಂದು ಅವರು ತಿಳಿಸಿದರು. ಮಹಜರಲ್ಲಿ ಸಾಗುವಳಿಯ ವೈಯಕ್ತಿಕ ದಾಖಲೆಗಳನ್ನು ಮಾತ್ರ ದಾಖಲಿಸಿ ಸಾಗುವಳಿ ಮತ್ತು ವಾಸ್ತವ್ಯಕ್ಕೆ ಸಂಬಂಧಿಸಿದ ಅರಣ್ಯವಾಸಿ ಮತ್ತು ಗ್ರಾಮದಲ್ಲಿ ಜನವಸತಿ ಇರುವ ಕುರಿತು ಸಾಂದರ್ಭಿಕ ದಾಖಲೆಗಳನ್ನು ಮಹಜರ್ನಲ್ಲಿ ಉಲ್ಲೇಖಿಸಿರುವುದು ಹಾಗೂ ಅರ್ಜಿದಾರರ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಸಲ್ಲಿಸಿರುವ ಅರ್ಜಿ ಪರಿಗಣನೆಗೆ ಅವಕಾಶ ಇಲ್ಲದಿರುವುದು ಕಾನೂನಿಗೆ ವ್ಯತಿರಿಕ್ತವಾದ ನೀತಿ ಎಂದು ಅವರು ಪ್ರಸ್ತಾಪಿಸಿದರು. ಪ್ರಾಧಿಕಾರದ ಗಮನಕ್ಕೆ ಅರಣ್ಯ ಹಕ್ಕು ಸಮಿತಿಯ ಕಾರ್ಯಚಟುವಟಿಕೆ ಮತ್ತು ಅಧಿಕಾರಕ್ಕೆ ಹಸ್ತಕ್ಷೇಪಗೊಳಿಸಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ಉಸ್ತುವಾರಿ ಸಮಿತಿಯ ನಿರ್ದೇಶನಕ್ಕೆ ವ್ಯತಿರಿಕ್ತವಾಗಿ ಮಹಜರ್ ಪ್ರಕ್ರಿಯೆ ಜರುಗುತ್ತಿರುವ ಕುರಿತು ಉಸ್ತುವಾರಿ ಸಮಿತಿಯ ಪ್ರಾಧಿಕಾರದ ಗಮನಕ್ಕೆ ತರಲಾಗುವುದು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರ ಉದಯ ನಾಯ್ಕ್ ಮತ್ತು ಮಂಜುನಾಥ ತಿಮ್ಮಾನಾಯ್ಕ್ ಬಿದ್ರಳಿ ಉಪಸ್ಥಿತರಿದ್ದರು. ಹೊನ್ನಾವರ ತಾಲೂಕಿನ ಹಳದಿಪುರದ ಸಾಲಿಕೇರಿ ಬಳಿ ಇದೆ ಹೋಟೆಲ್ ದುರ್ಗಾಂಬ. ನಮ್ಮಲ್ಲಿ ರುಚಿ ಹಾಗೂ ಶುಚಿಯನ್ನ ಒಳಗೊಂಡ ವೆಜ್ ಮತ್ತು ನಾನ್ ವೆಜ್ ಊಟ ಸಿಗುತ್ತೆ. ಇಲ್ಲಿರುವ ಕುಕಿಂಗ್ ಅಲ್ಲಿ 25 ವರ್ಷಗಳ ಅನುಭವ ಹೊಂದಿದವರಾಗಿದ್ದು ಈಗಾಗಲೇ ಈ ಸ್ಥಳ ತನ್ನ ರುಚಿಯಿಂದ ಎಲ್ಲೆಡೆ ಚಿರಪರಿಚಿತವಾಗಿದೆ. ವೆಜ್ ಮತ್ತು ನಾನ್ ವೆಜ್ ಪ್ರಿಯರ ನೆಚ್ಚಿನ ತಾಣವಾಗಿ ಮಾರ್ಪಟ್ಟಿದೆ. ನಮ್ಮಲ್ಲಿ ನಾನ್ ವೆಜ್ಗಳಾದ ಚಿಕನ್ಗಳಲ್ಲಿ ಚಿಕನ್ ಚಿಲ್ಲಿ, ಚಿಕನ್ ಸುಕ್ಕ, ಚಿಕನ್ ಮಂಚೂರಿ, ಚಿಕನ್ ಕಬಾಬ್, ಚಿಕನ್ ಫ್ರೈಡ್ ರೈಸ್, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ 65 ಸಿಗುತ್ತೆ. ಫಿಶ್ಗಳಲ್ಲಿ ಬಾಂಗಡ, ದೋಡಿ, ಪಾಪ್ಲೆಟ್, ಅಂಜಲ್, ಫ್ರಾನ್ಸ್, ಸಿಲ್ವರ್ ಫಿಶ್, ಬೆಳಚಿನ ಸುಕ್ಕ, ಫ್ರಾನ್ಸ್ ಕಬಾಬ್, ಫ್ರಾನ್ಸ್ ಚಿಲ್ಲಿ ಸಿಗುತ್ತೆ. ಎಗ್ ಅಲ್ಲಿ ಎಗ್ ಚಿಲ್ಲಿ, ಬಾಯ್ಲ್ಡ್, ಹಾಫ್ ಬಾಯ್ಲ್ಡ್, ಆಮ್ಲೆಟ್ ಸಿಗುತ್ತೆ. ನಮ್ಮಲ್ಲಿ ದೊರೆಯುವ ವೆಜ್ ಊಟದಲ್ಲಿ ವೈಟ್ ರೈಸ್ ಅಥವಾ ಬಾಯ್ಲ್ಡ್ ರೈಸ್ ಸಿಗುತ್ತೆ. ದಾಲ್, ರಸಂ, ಚಪಾತಿ, ಪರೋಟಾ, ಮೊಸರು, ಹಪ್ಪಳ ನೀಡಲಾಗುತ್ತೆ. ರುಚಿಕಟ್ಟಾದ ಊಟಗಳಿಗಾಗಿಯೇ ಈ ಸ್ಥಳ ಫೇಮಸ್ ಆಗಿ ಗುರುತಿಸಿಕೊಂಡಿದೆ. ಇಲ್ಲಿ ತರಕಾರಿ ಊಟ, ಮೀನು ಊಟ ಎಲ್ಲ ಸಿಗ್ತದೆ. ಇಲ್ಲಿ ನಮಗೆ ಭಾಳ ಖುಷಿ ಆಗ್ತದೆ. ಈ ಹೋಟ್ಲಲ್ಲಿ ಊಟಕ್ಕೆ ಬಂದರೆ ಉತ್ತಮ ಸೇವೆ ಕೊಡ್ತಾರೆ, ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ನೀವು ಒಂದ್ಸಲ ಬನ್ನಿ, ನಮ್ಮ ಹೋಟ್ಲ್ ನೋಡಿ, ಟೇಸ್ಟ್ ಮಾಡಿ ನೋಡಿ. ಹೋಟೆಲ್ ಬೆಳಿಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆಯವರೆಗೆ ತೆರೆದಿರುತ್ತೆ. ನಂತರ ಸಂಜೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ಊಟ ಸಿದ್ಧವಿರುತ್ತೆ. ಸಂಜೆ ವಿಶೇಷವಾಗಿ ಫಾಸ್ಟ್ ಫುಡ್ಗಳಾದ ಗೋಬಿ ಮಂಚೂರಿಯನ್, ಚಿಕನ್ ನೂಡಲ್ಸ್, ಎಗ್ ರೈಸ್, ಎಗ್ ಫ್ರೈಡ್ ರೈಸ್, ಬಟಾಟಾ ಬಜಿ, ಮಿರ್ಚಿ ಬಜಿ, ಚಾ, ಟೀ, ಬೋರ್ನ್ವಿಟಾ, ಬೂಸ್ಟ್ ಸಿಗುತ್ತೆ. ಹಾಗೂ ತಂಪು ಪಾನೀಯ ಹಾಗೂ ವಿವಿಧ ಬಗೆಯ ಐಸ್ ಕ್ರೀಮ್ಗಳು ಕೂಡ ಇಲ್ಲಿ ಲಭ್ಯ. ಉತ್ತಮ ರುಚಿಗೆ, ಸ್ವಾದಕ್ಕೆ ಹಾಗೂ ಶುಚಿತ್ವಕ್ಕೆ ಹೊರ ರಾಜ್ಯಗಳ ಪ್ರವಾಸಿಗರು ಕೂಡ ಭೇಟಿ ನೀಡಿ ಸಂತೃಪ್ತಿಯಿಂದ ಊಟ ಮಾಡಿ ತೆರಳುತ್ತಾರೆ. ಹಾಗೆ ಪುನಃ ಪುನಃ ಭೇಟಿ ಕೊಡ್ತಾರೆ. ಗ್ರಾಹಕರ ಇಲ್ಲಿ ತುಂಬ ಒಳ್ಳೆ ರೀತಿಯ ಊಟ, ನಾನ್ ವೆಜ್ಜು, ವೆಜ್ಜು ಎಲ್ಲ ಸಿಗ್ತಾ ಇದೆ. ಗ್ರಾಹಕರಿಗೆ ಒಳ್ಳೆ ಸೇವೆಯನ್ನು ಕೊಡ್ತಾರೆ. ನೀವು ಒಮ್ಮೆ ಬಂದು ಇದರ ರುಚಿಯನ್ನು ಸವಿದು ನೋಡಿ. ಇನ್ನೂ ವಿಶೇಷವಾದ 2 ಸೌಲಭ್ಯಗಳು ನಮ್ಮಲ್ಲಿ ಲಭ್ಯವಿದ್ದು, ನಮ್ಮಲ್ಲಿ ಹೋಮ್ ಡೆಲಿವರಿ ಸೌಲಭ್ಯವಿದ್ದು 5 ಕಿಲೋಮೀಟರ್ ಅಂತರದಲ್ಲಿ ಫ್ರೀ ಸರ್ವಿಸ್ ಇದೆ. ಹಾಗೂ ನಿಮ್ಮಲ್ಲಿ ನಡೆಯುವ ಯಾವುದೇ ಸಭೆ ಸಮಾರಂಭಕ್ಕೆ ವೆಜ್ ಅಥವಾ ನಾನ್ ವೆಜ್ ರುಚಿಕಟ್ಟಾದ ಅಡುಗೆ ಮಾಡುವವರು ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕ ಮಾಡಬಹುದು. ನಮ್ಮಲ್ಲಿ ಅಚ್ಚುಕಟ್ಟಾಗಿ ರುಚಿಯಾದ ಅಡುಗೆ ಮಾಡುವವರು ಇದ್ದಾರೆ. ನಮಸ್ತೆ. ಹೊನ್ನ ತಾಲೂಕಿನ ಹಾದಿಪುರ ಸಾಲಿಕೇರಿ ಪಾತೋಶ್ರೀ ಪೆಟ್ರೋಲ್ ಮೊಬೈಲ್ ಇರುವಂಥ ಶ್ರೀ ದುರ್ಗಾಂಬ ಹೋಟೆಲ್ನಲ್ಲಿ ಒಂದು ಆಹಾರ ರುಚಿಯಾಗಿರುತ್ತದೆ. ಫಿಶ್ ತಲೆ ಆಗಿರ್ಬೋದು, ಚಿಕನ್ ತಲೆ ಆಗಿರ್ಬೋದು, ಹಾಗೆ ಇನ್ನಿತರ ಸ್ಟಾರ್ಟರ್ಸು ತುಂಬ ಚೆನ್ನಾಗಿ ಮಾಡ್ತಾರೆ.
ನೀವೆಲ್ಲ ಫ್ರೆಂಡ್ಸ್ ಜೊತೆ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಈ ಒಂದು ಹೋಟೆಲ್ನಲ್ಲಿ ಬಂದು ಈ ಒಂದು ಆಹಾರ ಸೇವಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಹಾಗಾದ್ರೆ ಬನ್ನಿ, ರುಚಿಯನ್ನ ಸವಿಯಲು ನಿಮ್ಮ ಕುಟುಂಬಸ್ಥರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಹೋಟೆಲ್ ದುರ್ಗಾಂಬ, ಸಾಲಿಕೇರಿ, ಹಳದಿಪುರ, ಮಾತೇಶ್ರೀ ಪೆಟ್ರೋಲ್ ಪಂಪ್ ಎದುರುಗಡೆ, ತಾಲೂಕು ಹೊನ್ನಾವರ, ಜಿಲ್ಲೆ ಉತ್ತರ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9481819376ಗೆ ಫೋನ್ ಮಾಡಿ.